ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 8ನೇ ಅಧ್ಯಾಯ 5ನೆಯ ಶ್ಲೋಕ. ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸ ಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ. ನೋಡು ಅರ್ಜುನ, ಅಂತ್ಯಕಾಲದಲ್ಲಿ ಯಾರು ಯಾವುದನ್ನು ಸ್ಮರಿಸುತ್ತಾ ದೇಹವನ್ನು ಬಿಡುತ್ತಾರೆಯೋ ಅವರು ಅದನ್ನೇ ಹೊಂದುತ್ತಾರೆ. ಆದ್ದರಿಂದ ಇಲ್ಲಿ ಅಂತ್ಯಕಾಲದಲ್ಲಿ ಪ್ರಾಣ ಬಿಡಬೇಕಾದಾಗ ಅವರು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶವನ್ನು ಗಮನಿಸಬೇಕು. ದೇಹ ಬಿಡುವಾಗ ಯಾವಾಗಲೂ ಕೂಡ ಭಗವಂತನ ಸ್ಮರಣೆ, ಗುರುಸ್ಮರಣೆ, ಶಿವಸ್ಮರಣೆ, ಇಷ್ಟದೇವತಾ ಸ್ಮರಣೆ, ಅವರಿಗೆ ಸಾತ್ವಿಕವಾಗಿರ್ತಕ್ಕಂಥ ಹಿತೈಷಿಯಾಗಿರ್ತಕ್ಕಂಥವರ ಸ್ಮರಣೆಯನ್ನು ಮಾಡ್ತಾ ಪ್ರಾಣವನ್ನು ಬಿಟ್ಟಿದ್ದಾದರೆ ಖಂಡಿತವಾಗಿಯೂ ಕೂಡ ಅವರು ಆ ಸ್ವರೂಪವನ್ನು ಹೊಂದುತ್ತಾರೆ, ಸುಖ ಲೋಕಗಳನ್ನು ಹೊಂದುತ್ತಾರೆ ಅಥವಾ ಮುಕ್ತರಾಗುತ್ತಾರೆ. ಹಾಗಾಗಿ ಅವರು ಅಂತ್ಯಕಾಲದಲ್ಲಿ ಈ ಒಂದು ಸ್ಥಿತಿಯನ್ನು ಹೊಂದಬೇಕು ಅಂತಂದರೆ, ಈ ಸ್ಮರಣೆಯನ್ನು ಬರೆಸಿಕೊಳ್ಬೇಕು ಅಂತಂದರೆ ಈಗಲಿದ್ದಲೇ ಅವರು ಏನು ಮಾಡಬೇಕು? ತಮ್ಮ ಆತ್ಮಚಿಂತನೆಯನ್ನು, ಭಗವತ್ ಚಿಂತನೆಯನ್ನು, ಬ್ರಹ್ಮಚಿಂತನೆಯನ್ನು ಮಾಡಬೇಕು. ಯಾರು ಬ್ರಹ್ಮಚಿಂತನೆಯನ್ನು ಮಾಡ್ತಾ ಇರ್ತಾರೋ ಅವರು ಬ್ರಹ್ಮಸ್ವರೂಪಿಗಳಾಗುತ್ತಾರೆ. ಯಾರು ಲೋಕ ಚಿಂತನೆಯನ್ನು ಮಾಡುತ್ತಾರೆಯೋ ಅವರು ಲೋಕ ಸುಖಗಳನ್ನು ಹೊಂದುತ್ತಾರೆ. ಯಾರು ಲೌಕಿಕ ವಿಷಯವನ್ನು ಚಿಂತನೆ ಮಾಡುತ್ತಾರೆಯೋ ಅವರು ಲೌಕಿಕ ವಿಷಯವನ್ನೇ ಹೊಂದುತ್ತಾರೆ. ಆದ್ದರಿಂದ ಯಾರ್ಯಾರು ಯಾವ್ಯಾವುದನ್ನು ಪಡೆಯಬೇಕಾಗಿದೆಯೋ ಅದನ್ನು ಸ್ಮರಿಸುತ್ತಾ ದೇಹವನ್ನು ಬಿಡಬೇಕಾಗಿರುತ್ತದೆ. ಹಾಗಾಗಿ ಸಾತ್ವಿಕರಾದವರು, ಸಜ್ಜನರಾದವರು, ಮುಕ್ತರಾಗಬೇಕೆಂಬವರು ಮುಕ್ತಿ ಸ್ಥಿತಿಯನ್ನು ಹೊಂದುವುದಕ್ಕೆ, ಮುಕ್ತರಾಗುವುದಕ್ಕೆ ಅವರು ಬ್ರಹ್ಮಚಿಂತನೆಯನ್ನು ಮಾಡಬೇಕು. ಅಥಾತೋ ಬ್ರಹ್ಮ ಜಿಜ್ಞಾಸ ಅನ್ನುವಂಥ ವಿಚಾರಗಳನ್ನು, ಸೂತ್ರಗಳನ್ನು ಅಳವಡಿಸಿಕೊಳ್ಳಬೇಕು. ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ವಿಚಾರವನ್ನು ಅಳವಡಿಸಿಕೊಳ್ಳಬೇಕು. ನಾನು ಬ್ರಹ್ಮನಿದ್ದೇನೆ, ಬ್ರಹ್ಮ ಜಿಜ್ಞಾಸೆಯನ್ನು ಮಾಡುತ್ತೇನೆ. ನಾನು ಈ ಶರೀರವಲ್ಲ, ಪ್ರಾಣವಲ್ಲ, ಇಂದ್ರಿಯವಲ್ಲ, ಕರಣವಲ್ಲ, ಇನ್ಯಾವುದೋ ರೂಪವಲ್ಲ, ದೇಹವಲ್ಲ, ನಾನು ಗುರುವಲ್ಲ, ಶಿಷ್ಯನಲ್ಲ, ಬಂಧುವಲ್ಲ, ಬಳಗವಲ್ಲ, ಇತರೆಯಾಗಿರ್ತಕ್ಕಂಥ ಲೌಕಿಕ ರೂಪದ ಯಾವ ಅಧಿಕಾರಿಯೂ ನಾನಲ್ಲ, ಯಾವ ಶಿಷ್ಯನೂ ಅಲ್ಲ. ಇನ್ನೇನು ನಾನು ಉಪಾಧಿಗಳನ್ನು ಅಳವಡಿಸಿಕೊಂಡು ಹೇಳ್ತಾ ಇದ್ದೇನೆ, ಇದ್ಯಾವುದು ಕೂಡ ನಾನಲ್ಲ. ನಾನು ಇದೆಲ್ಲವುಗಳಿಗೆ ಸಾಕ್ಷೀಭೂತವಾಗಿರ್ತಕ್ಕಂಥ ಪರಬ್ರಹ್ಮವಿದ್ದೇನೆ, ಆತ್ಮನಿದ್ದೇನೆ ಅನ್ನುವಂಥ ವಿಚಾರವನ್ನು ಅವರು ಚಿಂತನೆ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಕೂಡ ಆ ಸ್ವರೂಪವನ್ನು, ಆ ಸ್ಥಿತಿಯನ್ನು ಅವರು ಹೊಂದುತ್ತಾರೆ. ಹಾಗಾಗಿ ಬ್ರಹ್ಮಚಿಂತನೆ ಅನ್ನುವಂಥದ್ದು ಮನುಷ್ಯನಿಗೆ ಅತ್ಯಂತ ಮುಖ್ಯವಾಗಿರುವಂಥದ್ದು. ಬ್ರಹ್ಮಚಿಂತನೆಯನ್ನು ಮಾಡಬೇಕು ಅರ್ಜುನ. ಬ್ರಹ್ಮಚಿಂತನೆ ಅನ್ನುವಂಥದ್ದು ಅದು ಮರಣ ಕಾಲದಲ್ಲಿ ಅಷ್ಟು ಸುಲಭವಾಗಿ ಬರುವಂಥದ್ದಲ್ಲ. ಬ್ರಹ್ಮಚಿಂತನೆ ಬರಬೇಕು ಅಂತಾದರೆ ಅವರು ಖಂಡಿತವಾಗಿಯೂ ಕೂಡ ಈಗಿನಿಂದಲೇ ಅಭ್ಯಾಸವನ್ನು ಅಳವಡಿಸಿಕೊಳ್ಳಬೇಕು. ಬಾಲ್ಯದಿಂದ ಆಯಿತು, ಯಾವಾಗ ಎಷ್ಟು ದೀರ್ಘಕಾಲದಲ್ಲಿ ಅಳವಡಿಸಿಕೊಳ್ತಾರೋ ಅಷ್ಟು ಅದು ದೃಢವಾಗಿರುತ್ತದೆ. ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ ಅಂತಕ್ಕಂಥ ಮಹಾವಾಕ್ಯಗಳನ್ನು ಗುರುಗಳ ಮೂಲಕವಾಗಿ, ಗುರುಗಳ ಸನ್ನಿಧಿಯಲ್ಲಿ ಕುಳಿತುಕೊಂಡು ಚಿಂತನೆ ಮಾಡಬೇಕು, ಮಂಥನೆ ಮಾಡಬೇಕು, ಜಿಜ್ಞಾಸೆ ಮಾಡಬೇಕು. ಅವುಗಳನ್ನು ತರ್ಕಬದ್ಧವಾಗಿ ವಿಚಾರ ಮಾಡಬೇಕು. ಅವುಗಳನ್ನು ತರ್ಕಬದ್ಧವಾಗಿ ವಿಚಾರ ಮಾಡಿ ಶ್ರವಣ, ಮನನ, ನಿಧಿಧ್ಯಾಸನ ಮೂಲಕವಾಗಿ ದೃಢ ಮಾಡಿಕೊಳ್ಳಬೇಕು. ಯಾರು ದೃಢ ಅಪರೋಕ್ಷ ಬ್ರಹ್ಮಜ್ಞಾನವನ್ನು ಹೊಂದಿರುತ್ತಾರೆಯೋ ಅವರು ಯಾವಾಗಲೂ ಕೂಡ ಬ್ರಹ್ಮಚಿಂತನೆಯನ್ನು ಮಾಡುತ್ತಾರೆ, ಬ್ರಹ್ಮದಲ್ಲಿಯೇ ಅವರು ಲೀನವಾಗುತ್ತಾರೆ. ಹಾಗಾಗಿ ಬ್ರಹ್ಮವೇದ ಬ್ರಹ್ಮೈವ ಭವತಿ ಅನ್ನುವಂಥ ವೇದವಾಕ್ಯವು ಕೂಡ ಇದನ್ನು ದೃಢೀಕರಿಸುತ್ತದೆ. ಆ ಒಂದು ಸ್ವರೂಪ, ಆ ಒಂದು ಚಿಂತನೆ ಅವರಿಗೆ ಬರಬೇಕು ಅಂತಾದರೆ ಅವರು ಸತ್ಸಂಗದಲ್ಲಿ ನಿತ್ಯ ನಿರಂತರವಾಗಿ ಇರಬೇಕಾಗುತ್ತದೆ. ಸತ್ಸಂಗ ಅನ್ನುವಂಥದ್ದು ಅವರನ್ನು ಯಾವಾಗಲೂ ಕೂಡ ಹೊರಗೆ ಬಿಡುವುದಿಲ್ಲ. ಸತ್ಸಂಗ ಅನ್ನುವಂಥದ್ದು ಅವರನ್ನು ಯಾವಾಗಲೂ ಕೂಡ ಜೋಪಾನ ಮಾಡುತ್ತದೆ. ಸತ್ಸಂಗ ಅನ್ನುವಂಥದ್ದು ಅವರ ಮನೆಯಾಗಿರುತ್ತದೆ. ಸತ್ಸಂಗ ಅನ್ನುವಂಥದ್ದು ಅವರ ಬುದ್ಧಿಯನ್ನು, ಅವರ ಮನಸ್ಸನ್ನು, ಅವರ ಶರೀರವನ್ನು, ಅವರ ಇಂದ್ರಿಯಗಳನ್ನು, ಅವರ ಕರಣಗಳನ್ನು ಸಂಪೂರ್ಣವಾಗಿ ಕಟ್ಟುಬಂದಿಯಲ್ಲಿ ಇಟ್ಟುಕೊಂಡು ಬ್ರಹ್ಮಚಿಂತನೆಯಲ್ಲಿ ತೆಗೆದುಕೊಂಡು ಹೋಗುವಂಥ ಒಂದು ಗೋಡೆಯಾಗಿದೆ. ಹಾಗಾಗಿ ಅಲ್ಲಿ ಅವರು ಸತ್ಸಂಗದ ಚಿಂತನೆಯಲ್ಲಿ ಇರುತ್ತಿದ್ದರೆ ಖಂಡಿತವಾಗಿಯೂ ಕೂಡ ಅವರಿಗೆ ಆ ಒಂದು ಬ್ರಹ್ಮಚಿಂತನೆ ಅಳವಡುತ್ತದೆ. ಆ ಬ್ರಹ್ಮಚಿಂತನೆ ಯಾವಾಗ ಅವರಿಗೆ ಅಳವಡುತ್ತದೆಯೋ ಆವಾಗ ಅವರು ಮುಕ್ತರಾಗುತ್ತಾರೆ. ಹಾಗಾಗಿ ಯಾವಾಗಲೂ ಕೂಡ ಆತ್ಮಚಿಂತನೆ, ಬ್ರಹ್ಮಚಿಂತನೆ ಮನುಷ್ಯರಿಗೆ ಅತ್ಯಂತ ಅವಶ್ಯಕವಾಗಿರುವಂಥದ್ದು. ಹಾಗಾಗಿ
ಸಾಧಕರಾಗಿರ್ತಕ್ಕಂಥವರು ಮತ್ತು ಅಂದ್ಕೊಂಡಿದ್ದವರು ಮತ್ತು ಶಿಷ್ಯರಾಗಿರ್ತಕ್ಕಂಥವರು ಬ್ರಹ್ಮಬೋಧಕರಾಗಿರುವಂಥವರು ಯಾವಾಗಲೂ ಕೂಡ ಬ್ರಹ್ಮಚಿಂತನೆಯನ್ನು ಮಾಡಬೇಕು. ಆದ್ದರಿಂದ ಯಾರು ಅನನ್ಯವಾಗಿರ್ತಕ್ಕಂಥ ಚಿಂತನೆಯನ್ನು ಮಾಡ್ತಾರ ಅವರು ಭಗವಂತನ ಸ್ಥಿತಿಯನ್ನು, ಭಗವಂತನ ಸ್ವರೂಪವನ್ನು ಹೊಂದುತ್ತಾರೆ ಅನ್ನುವಂಥ ಅಭಿಪ್ರಾಯವನ್ನು ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಹರಿ ಓಂ ತತ್ಸತ್.